ಯಥಾಸ್ಥಿತಿ ಕಾಯ್ದುಕೊಳ್ಳಲು ತಹಶೀಲ್ದಾರ್ ಅವರ ಆದೇಶ ಇದ್ರೂ ಕೂಡ ಹಕ್ಕು ಬದಲಾವಣೆ ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ರಾಮಕ್ಕ ಗಂಡ ಬದ್ರಿ ಹನುಮಯ್ಯ ಅವರ ಹೆಸರಿನಲ್ಲಿ ಇರುವ ಆರ್ಟಿಸಿ ಪಹಣಿಯನ್ನ ರದ್ದುಪಡಿಸಬೇಕು ಮತ್ತು ಸ್ಥಳ ಪರಿಶೀಲನೆ ಮಾಡಿ ಗ್ರಾಮಸ್ಥರ ಹೇಳಿಕೆ ಮಹಜರ್ ಮೂಲಕ ಸತ್ಯಾಸತ್ಯತೆಯನ್ನ ತಿಳಿದು ಹಳ್ಳಿ ವಂಶಸ್ಥರು ಆದ ಮಾಳಪುರ ಗ್ರಾಮದ ಹಳ್ಳಿ ಕಾಶಪ್ಪ ಅವರ ಹೆಸರಿಗೆ ಹಕ್ಕು ಬದಲಾವಣೆ ಮಂಜೂರಾತಿ ಮಾಡಿಕೊಡಬೇಕು ಅಂತ ರೈತಪರ ಹೋರಾಟಗಾರ ರೈತ ಮುಖಂಡ ವಿಎಸ್ ಶಂಕರ್ ಮನವಿ ಮಾಡಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿ ಮಾತನಾಡಿದ ಬಿಜೆಪಿ ರೈತ ಮೋರ್ಚಾದ ಮುಖಂಡ ರೈತ ಹೋರಾಟಗಾರ ವಿಎಸ್ ಶಂಕರ್ ಅವರು ಮಾತನಾಡಿ, ಸಂಡೂರು ತಾಲೂಕಿನ ತೋರಣಗಲ್ಲು ಹೋಬಳಿಯಲ್ಲಿ ಬರುವ ಮಾಳಪುರ ಗ್ರಾಮದ ಸರ್ವೆ ನಂಬರ್ 116/1ರಲ್ಲಿ 3.77 ಎಕರೆ ವಿಸ್ತೀರ್ಣವುಳ್ಳ ಎಚ್ ಹನುಮಂತಪ್ಪ ತಂದೆ ಹೊಟ್ಟೆರಾಮಯ್ಯ ಎಂದು ಇರುತ್ತೆ. ಎಚ್ ಹನುಮಂತಪ್ಪ ಮರಣ ಹೊಂದಿರುತ್ತಾರೆ. ಜಮೀನು ಅವರ ಸ್ವಾಧೀನದಲ್ಲಿ ಇರುತ್ತೆ. ವಂಶವೃಕ್ಷದ ಪ್ರಕಾರ ಪೋತಿ ವಾರಸು ಹಕ್ಕು ಬದಲಾವಣೆ ಮಾಡಲಿಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಆದರೆ ಸಂಬಂಧವಿಲ್ಲದ ವ್ಯಕ್ತಿಗಳು ಬದ್ರಿ ಹನುಮಯ್ಯ ತಂದೆ ರಾಮಯ್ಯ ಎನ್ನುವ ವಂಶದವರು ಹಾಗೂ ಮಕ್ಕಳು ತಕರಾರನ್ನ ಸಲ್ಲಿಸಿರುತ್ತಾರೆ. ಆದರೆ ಇವರು ಗ್ರಾಮದಲ್ಲಿ ವಾಸವಾಗಿರುವುದಿಲ್ಲ, ಜಮೀನಿನ ಸ್ವಾಧೀನದಲ್ಲಿ ಇರುವುದಿಲ್ಲ. ಆದರೆ ಕೆಲ ವ್ಯಕ್ತಿಗಳ ಕುತಂತ್ರದಿಂದ ಇವರನ್ನ ಕರೆದುಕೊಂಡು ಬಂದು ತಕರಾರು ಅರ್ಜಿಯನ್ನ ಕೊಡಿಸಿರುತ್ತಾರೆ. ಸಂಡೂರು ತಹಶೀಲ್ದಾರ್ ಅವರು ಯಥಾಸ್ಥಿತಿ ಕಾಯ್ದುಕೊಳ್ಳಲು ಆದೇಶ ಮಾಡಿರುತ್ತಾರೆ. ಸಂಡೂರು ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಆದರೆ ಎಚ್ ಹನುಮಂತಪ್ಪ ತಂದೆ ಹೊಟ್ಟೆರಾಮಪ್ಪ ಇವರ ಹೆಸರಿನಲ್ಲಿ ಇರುತ್ತೆ. ಬದ್ರಿ ಹನುಮಯ್ಯ ತಂದೆ ರಾಮಯ್ಯ ಇವರ ಪತ್ನಿ ರಾಮಕ್ಕ ಹೆಸರಿಗೆ ಹಕ್ಕು ಬದಲಾವಣೆಯನ್ನು ಕೂಡ ಮಾಡಿರುತ್ತಾರೆ. ನಂತರ ಕ್ರಯ ಮಾಡಿಕೊಟ್ಟಿರುತ್ತಾರೆ. ಎಚ್ ಲಕ್ಷ್ಮಣ್ ತಂದೆ ಹನುಮಂತಪ್ಪ ಹೆಸರಲ್ಲಿ ಕ್ರಯ ಹೊಂದಿರುತ್ತೆ. ಕಾನೂನು ಬಾಹಿರ ಮಾಡಿರುವಂತಹ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ರಾಮಕ್ಕ ಗಂಡ ಬದ್ರಿ ಹನುಮಯ್ಯ ಸುಳ್ಳು ವಂಶ ವೃಕ್ಷದಿಂದ ಹಕ್ಕು ಬದಲಾವಣೆ ಮಾಡಿಕೊಂಡಿರುತ್ತಾರೆ. ಆರ್ಟಿಸಿ ಪಹಣಿಯಲ್ಲಿ ಇರುವಂತಹ ಹೆಸರು ರದ್ದುಪಡಿಸಬೇಕು. ಮಾಳಪುರ ಗ್ರಾಮಕ್ಕೆ ಭೇಟಿ ನೀಡಿ ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿ ಗ್ರಾಮಸ್ಥರ ಹೇಳಿಕೆ ಹಕ್ಕು ಬದಲಾವಣೆ ಮಂಜೂರು ಆದೇಶ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ನಮ್ಮ ಸಂಡೂರು ತಾಲೂಕಿನ ಮಾಳಪುರ ಗ್ರಾಮದಲ್ಲಿ ವಿವಾದಾತ್ಮಕವಾಗಿರ್ತಕ್ಕಂಥ ಜಮೀನ ಉಳುಮೆ ಮಾಡ್ತಕ್ಕಂಥ ರೈತರು ಇವತ್ತು ಜಮೀನಲ್ಲಿದ್ದಾರೆ, ಅಲ್ಲಿ ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಇವತ್ತು ತಹಸೀಲ್ದಾರ್ ಕೂಡ ಹಿಂದೆ ಗುರುಬಸರ ತಹಸೀಲ್ದಾರ್ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಅದನ್ನು ಆದೇಶ ಮಾಡಿದ್ರು ಕೂಡ ಅದು ಸಿವಿಲ್ ನ್ಯಾಯಾಲಯದಲ್ಲಿ ಇದ್ರೂ ಕೂಡ ಮೊನ್ನೆ ಒಂದು ಜನವರಿ ತಿಂಗಳಲ್ಲಿ ಅದನ್ನು ಕೊಟೇಶನ್ ಮಾಡ್ತಾರೆ, ಹಕ್ಕು ಬದಲಾವಣೆ ಮಾಡ್ತಾರೆ. ಇದು ಹಳ್ಳಿ ಹನುಮಂತಪ್ಪನವರ ವಂಶಸ್ಥ ಆಗಿರ್ತಾರೆ, ಅದರಲ್ಲಿ ಇರ್ತಕ್ಕಂಥ ಸ್ಪಾಟ್ನಲ್ಲಿ ಇರ್ತಕ್ಕಂಥವ್ರು. ಆದರೆ ಬದ್ರಿ ಹನುಮಗಾರಿ ಅಂತೇಳಿ ಅವರು ಊರಾಗಿರೋದಿಲ್ಲ, ಜಮೀನಲ್ಲಿ ಇರೋದಿಲ್ಲ. ಅಂಥವರಿಗೆ ಇದನ್ನು ಹಕ್ಕು ಬದಲಾವಣೆ ಮಾಡಿ ಒಂದೇ ತಿಂಗಳಲ್ಲಿ ಲಕ್ಷ್ಮಣ ಎಂಬ ವ್ಯಕ್ತಿಗೆ ಅದನ್ನು ಕ್ರಯ ಮೂಲಕ ಮಾರಾಟ ಮಾಡ್ತಾರೆ. ಇದು ಒಂಥರ ಹಗರಣದ ಜಾಲ ಅಂತ ಕೂಡ ನಾವು ಹೇಳ್ಬೋದು. ಯಾಕಂತಂದರೆ ಇವತ್ತು ಕೋರ್ಟ್ನಲ್ಲಿ ಸತ್ಯತೆ ಏನು ಅಂತಕ್ಕಂಥದ್ದು ಅದು ಏನೂ ಇಲ್ಲ, ಪರಿಶೀಲನೆ ಆಗಿಲ್ಲ. ಇವತ್ತು ಹಳ್ಳಿ ಹನುಮಂತಪ್ಪನವರು ಅಂತಂದ್ರೆ ಏನು, ಎಚ್ ಹನುಮಂತಪ್ಪ ಅಂತ ಐತೆ, ಎಚ್ ಹೋಗಿ ಎ ಆಗಿದೆ. ಆ ಒಂದು ಪಾಣಿಯಲ್ಲಿ ಹಳ್ಳಿ ಹನುಮಂತಪ್ಪ ಅಂತ ಐತೆ, ಅದು ಎಚ್ ಅಂದ್ರೆ ಕೂಡ ಅದು ಹಳ್ಳಿಗೆ ಅನ್ವಯಿಸ್ತತೆ. ಅದನ್ನು ಸತ್ಯವಾಗಿ ಅಧಿಕಾರಿಗಳು ಸಮಗ್ರವಾಗಿ ತನಿಖೆ ಮಾಡಿ ಇದು ಹಳ್ಳಿ ಹನುಮಂತಪ್ಪವರಿಗೆ ಸೇರ್ಬೇಕಾಗಿರ್ತಕ್ಕಂಥ ಜಮೀನಾಗಿದೆ ಅಂತೇಳಿ ಅದಕ್ಕೊಂದು ವರದಿಯನ್ನು ಕೊಡಬೇಕು. ಈಗ ಬದ್ರಿ ಹನುಮಗಾರ ಅಂತೇಳಿ ಅವರು ಜಮೀನಲ್ಲಿ ಇರುವುದಿಲ್ಲ ಮತ್ತು ಆ ಒಂದು ಊರಲ್ಲಿ ಕೂಡ ವಾಸವಾಗಿರೋದಿಲ್ಲ. ಅಂಥವರ ಹೆಸರಿಗೆ ಇವರು ಹಕ್ಕು ಬದಲಾವಣೆಯನ್ನು ಮಾಡಿ ಮಾರಾಟ ಮಾಡ್ತಾರೆ. ಇದಕ್ಕೆ ಸೂಕ್ತವಾದ ಯಾರು ತಪ್ಪಿಸುತ್ತಿರೋದರೋ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ನಾವು ಈಗ ನಮ್ಮ ತಹಸೀಲ್ದಾರರಿಗೆ ನಾವು ಮನವಿಯನ್ನು ಮಾಡ್ತೀವಿ. ಈಗ ನಾನು ಓದಿ ಹೇಳ್ತಿದ್ದೀನಿ. ಮಾನ್ಯ ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಸಂಡೂರು, ಅರ್ಜಿದಾರರು ಹಳ್ಳಿ ಕಾಶನ ತಂದೆ ಹನುಮಂತಪ್ಪ, ಮಾಳಪುರ ಗ್ರಾಮ, ಸಂಡೂರು ತಾಲೂಕು, ಬಳ್ಳಾರಿ ಜಿಲ್ಲೆ. ಯಥಾಸ್ಥಿತಿ ಕಾಯ್ದುಕೊಳ್ಳಲು ಆದೇಶವಿದ್ದರೂ ಹಕ್ಕು ಬದಲಾವಣೆ ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ರಾಮಕ್ಕ ಗಂಡ ಬದ್ರಿ ಹನುಮಯ್ಯನವರ ಹೆಸರಿನಲ್ಲಿ ಆರ್ಟಿಸಿ ಪಾಣಿಯನ್ನು ರದ್ದುಪಡಿಸಬೇಕು ಮತ್ತು ಸ್ಥಳ ಪರಿಶೀಲನೆ ಮಾಡಿ ಗ್ರಾಮಸ್ಥರ ಹೇಳಿಕೆ ಮಹಜರ್ ಮೂಲಕ ಸತ್ಯತೆಯನ್ನು ತಿಳಿದು ಹಳ್ಳಿ ವಂಶಸ್ಥರು ನಾವು ಹೆಚ್ಚೆಂದರೆ ನಾವೇ ನಮ್ಮ ಹೆಸರಿಗೆ ಹಕ್ಕು ಬದಲಾವಣೆ ಮಂಜೂರಾತಿ ಮಾಡಬೇಕೆಂದು ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ತೋರಣಗಲ್ಲು ಹೋಬಳಿಯಲ್ಲಿ ಬರುವ ಮಾಳಪುರ ಗ್ರಾಮದ ಸರ್ವೆ ನಂಬರ್ 116/1 ವಿಸ್ತೀರ್ಣ 3 ಎಕರೆ 77 ಸೆನ್ಸ್ ಎಚ್ ಹನುಮಂತಪ್ಪ ತಂದೆ ಹೊಟ್ಟೆ ರಾಮಯ್ಯ ಎಂದು ಇರುತ್ತದೆ. ನಮ್ಮ ತಂದೆ ಎಚ್ ಹನುಮಂತಪ್ಪನವರು ಮರಣ ಹೊಂದಿರುತ್ತಾರೆ. ಆ ಜಮೀನು ನಮ್ಮ ಸ್ವಾಧೀನದಲ್ಲಿರುತ್ತದೆ. ನಮ್ಮ ವಂಶವೃಕ್ಷ ಪ್ರಕಾರ ಕೋತಿ ವಾರಸು ಹಕ್ಕು ಬದಲಾವಣೆ ಮಾಡಲಿಕ್ಕೆ ಅರ್ಜಿಯನ್ನು ಸಲ್ಲಿಸುತ್ತೇವೆ. ಸಂಬಂಧವಿಲ್ಲದ ವ್ಯಕ್ತಿಗಳು ಬದ್ರಿ ಹನುಮಯ್ಯ ತಂದೆ ರಾಮಯ್ಯ ಎನ್ನುವ ವಂಶದವರು. ಇವರ ಮಕ್ಕಳು ತಕರಾರನ್ನು ಸಲ್ಲಿಸುತ್ತಾರೆ. ಆದರೆ ಇವರು ಗ್ರಾಮದಲ್ಲಿ ವಾಸವಾಗಿರುವುದಿಲ್ಲ, ಜಮೀನಿನ ಸ್ವಾಧೀನದಲ್ಲಿ ಇರುವುದಿಲ್ಲ. ಆದರೆ ಕೆಲ ವ್ಯಕ್ತಿಗಳು ಕುತಂತ್ರದಿಂದ ಇವರನ್ನು ಕರೆದುಕೊಂಡು ಬಂದು ತಕರಾರು ಅರ್ಜಿಯನ್ನು ಕೊಡಿಸಿರುತ್ತಾರೆ. ಮಾನ್ಯ ಸಂಡೂರು ತಹಸೀಲ್ದಾರ್ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಆದೇಶ ಮಾಡಿರುತ್ತಾರೆ. ಸಂಡೂರು ಸಿವಿಲ್ ನ್ಯಾಯಾಲಯದಲ್ಲಿ ಕೇಸು ನಡೆಯುತ್ತಿದೆ.
ಆದರೆ ಎಚ್ ಹನುಮಂತಪ್ಪ ತಂದೆ ಹೊಟ್ಟೆ ರಾಮಯ್ಯನವರ ಹೆಸರಿನಲ್ಲಿರುತ್ತದೆ. ಬದ್ರಿ ಹನುಮಯ್ಯ ತಂದೆ ರಾಮಯ್ಯ ಇವರ ಪತ್ನಿ ರಾಮಕ್ಕ ಹೆಸರಿಗೆ ಹಕ್ಕು ಬದಲಾವಣೆಯನ್ನು ಮಾಡಿರುತ್ತಾರೆ. ನಂತರ ಕ್ರಯ ಮಾಡಿಕೊಟ್ಟಿರುತ್ತಾರೆ. ಎಚ್ ಲಕ್ಷ್ಮಣ ತಂದೆ ಹನುಮಂತಪ್ಪ ಹೆಸರಿನಲ್ಲಿ ಕ್ರಯ ಹೊಂದಿರುತ್ತಾರೆ. ಕಾನೂನು ಬಾಹಿರ ಮಾಡಿರುವಂತಹ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ರಾಮಕ್ಕ ಗಂಡ ಬದ್ರಿ ಹನುಮಯ್ಯ ಸುಳ್ಳು ವಂಶದಿಂದ ಹಕ್ಕು ಬದಲಾವಣೆ ಮಾಡಿಕೊಂಡಿರುತ್ತಾರೆ. RTC ಪಾಣಿಯಲ್ಲಿರುವ ಹೆಸರು ರದ್ದುಪಡಿಸಬೇಕು. ಎಚ್ ಹನುಮಂತಪ್ಪ ತಂದೆ ಹೊಟ್ಟೆ ರಾಮಯ್ಯ ನಮ್ಮ ತಾತನವರು ಹಳ್ಳಿಯವರೆಂದು ನಮ್ಮನ್ನು ಕರೆಯುತ್ತಾರೆ. ಹಾಗಾಗಿ ಎಚ್ ಹನುಮಂತಪ್ಪ ಎಂದು ಪಾಣಿಯಲ್ಲಿರುತ್ತದೆ. ಮಲಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿ ಗ್ರಾಮಸ್ಥರ ಹೇಳಿಕೆ ಹಕ್ಕು ಬದಲಾವಣೆ ಮಂಜೂರು ಆದೇಶ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಮುಂದಿನ ತಿಂಗಳು 10ನೇ ತಾರೀಕಿನ ಒಳಗಾಗಿ ಯಾವುದೇ ಕ್ರಮ ಜರುಗಿಸಿದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಕಾಲ ಧರಣಿಯನ್ನು ಹಮ್ಮಿಕೊಳ್ಳಲಾಗುವುದೆಂದು ಈ ಮೂಲಕ ತಮ್ಮಲ್ಲಿ ತಿಳಿಯಪಡಿಸುತ್ತಿದ್ದೇನೆ. ವಿಡಿಯೋ ಮಾಡಿ ನೀವು ಕೊಡ್ತೀವಿ.